ಆನಂದ ಗುರೂಜಿ ಅವರಿಗೆ ದಿವ್ಯಾ ವಸಂತ ಬ್ಲಾಕ್ ಮೇಲ್ ಮಾಡಿದಾಳೆ ಅನ್ನುವಂಥ ಸುದ್ದಿ ನಿನ್ನೆ ಮಧ್ಯಾಹ್ನ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಆನಂದ ಗುರೂಜಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಖಾಸಗಿ ಮಾಧ್ಯಮದಿಂದ ಬಂದು ದುಡ್ಡಿಗೆ ಬೇಡಿಕೆ ಇಟ್ಟಿದ್ರು ಅನ್ನೋ ಕಾರಣಕ್ಕೆ ದಿವ್ಯಾ ವಸಂತ ವಿರುದ್ಧ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಆ ದೂರು ದಾಖಲಾದ ಬೆನ್ನಲ್ಲೇ ಇನ್ಸ್ಟಾಗ್ರಾಮ್ನಲ್ಲಿ ಲೈವ್ ಬಂದು ದಿವ್ಯಾ ಒಂದಿಷ್ಟು ಸ್ಪಷ್ಟನೆ ಕೊಡೋ ಪ್ರಯತ್ನ ಮಾಡಿದ್ದಾರೆ. ನನಗೇನೋ ನೋಟಿಸ್ ಬಂದಿದೆ, ನಾನು ಆಂಕರಿಂಗ್ ಅಷ್ಟೇ ಮಾಡಿದ್ದು ಅಂತ ನನಗೆ ಬೇಲ್ ಕೂಡ ಸಿಕ್ತು. ಏಪ್ರಿಲ್ 18ರಲ್ಲೇ ಕೇಸ್ ಆಗಿದ್ದು. ಇವರು ಈಗ ಸುದ್ದಿ ಮಾಡಿದ್ದಾರೆ, ಈಗ ಸುದ್ದಿ ಮಾಡ್ತಿದ್ದಾರೆ. ಸಾಮ್ರಾಟ್ ಟಿವಿ MD ಆನಂದ್ ಗುರೂಜಿ ಅವರ ಆಡಿಯೋವೊಂದನ್ನು ಹಾಕಿದ್ರು. ನಾನು ದುಡ್ಡು ಕೇಳಿದ್ದೀನಿ ಅನ್ನೋದಕ್ಕೆ ಏನಾದರೂ ಪ್ರೂಫ್ ಇದೆಯಾ, ಬನ್ನಿ ತೋರಿಸಿ, ನಾನು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅನ್ನೋದಕ್ಕೆ ಯಾವ ಪ್ರೂಫ್ ಇದೆ ಅಂತ ಪ್ರಶ್ನೆ ಮಾಡಿದ್ದಾಳೆ ದಿವ್ಯಾ ವಸಂತ. ಪತ್ರಿಕೋದ್ಯಮದ ಮಾನ ಮರ್ಯಾದೆಯನ್ನು 2ನೇ ಸಲ ಕಳಿತಿರೋದು ಇವರೆಲ್ಲ ಸೇರ್ಕೊಂಡು. ಈಗ ನಾನೇನು ಮಾಡಿಲ್ಲ, ನಾನೇನಾದ್ರೂ ಕೇಳಿರೋ ಪ್ರೂಫ್ ಇದೆಯಾ ಅಂತ ಕೇಳ್ತಿದ್ದಾರೆ. ಮೇಡಮ್ ಅವ್ರು ಕೇಳಿಸ್ಕೊಳ್ಳಿ. ನಾನು ದುಡ್ಡನ್ನ ಕೇಳಿರೋದು, ನಾನು ಗುರೂಜಿ ಕಾರ್ಗೆ ಅಡ್ಡ ಹಾಕಿರೋದು, ವಿಡಿಯೋಗಳು ಆಡಿಯೋಗಳು ಇದ್ರೆ ಹಾಕ್ಬಿಡ್ರಿ ಆಯ್ತಾ. ಆನಂದ್ ಗುರೂಜಿ ಅವರು ನಿಜವಾಗ್ಲೂ ಗುರೂಜಿ, ಹಂಗೆ ಆನಂದ್ ಗುರೂಜಿ ಅವರೇ, ಯಾಕಂದ್ರೆ ನಾನು ಈ ತರ ಹೇಳಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನೀವು ಪ್ರೂವ್ ಮಾಡ್ಲೇಬೇಕು. ನೀವು ಪ್ರೂವ್ ಮಾಡ್ಲಿ ಅಂತಾನೆ ಈ ಒಂದು ಮಾತನ್ನ ಹೇಳ್ತಿದ್ದೀನಿ. ನೀವು ಗಂಡಸೇ ಆಗಿದ್ರೆ, ನಾನ್ ನಿಮ್ಮ ಹತ್ರ ದುಡ್ಡು ಕೇಳಿದ್ರೆ ನೀವ್ ಅದನ್ನ ಪ್ರೂವ್ ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ನಾನೇ ಅಲ್ಲ, ಇಡೀ ಕರ್ನಾಟಕದ ಜನರೇ ಅನ್ಕೊಳ್ಳಿ, ಆನಂದ್ ಗುರೂಜಿನ ನನ್ನನ್ನ ಮುಖಾಮುಖಿಯಾಗಿ ಕೂರಿಸಿ, ಆವಾಗ ಯಾರು ಸತ್ಯವನ್ನ ಹೇಳ್ತಿದ್ದಾರೆ ಅಂತ ಹೇಳಿ ಇಡೀ ಕರ್ನಾಟಕದ ಜನರೇ ನೋಡ್ಲಿ. ಮತ್ತೆ ಆನಂದ್ ಗುರೂಜಿ ಅವರೇ, ನೀವು ಸತ್ಯವನ್ನೇ ಹೇಳೋದಾದ್ರೆ, ನಿಮ್ ಬಾಯಲ್ಲಿ ದೇವ್ರು ಇರೋದೇ ಆದ್ರೆ, ಇದಲ್ಲೇ ಗುರೂಜಿ ಅವ್ರು ಹೇಳಿದ್ದೆಲ್ಲ ಭವಿಷ್ಯ ನಿಜ ಆಗುತ್ತೆ, ನಿಮ್ಮ ನಾಲ್ಗೆಯಲ್ಲಿ ದೇವ್ರಿದ್ದಾರೆ ಅನ್ನೋದೇ ಆದ್ರೆ ಆಯ್ತಾ, ಆ ದೇವ್ರು ನಿಮ್ಗೆ ಒಲ್ದಿರೋದೇ ಆದ್ರೆ, ನೀವು ಈಗಿಂದೀಗ್ಲೆ ಆಯ್ತಾ, ತುಂಬಾ ಜಾಸ್ತಿ ವೆಯ್ಟ್ ಮಾಡಕ್ ಹೋಗ್ಬೇಡಿ, ಟೈಮ್ ತಗೊಳಕ್ ಹೋಗ್ಬೇಡಿ. ಈಗಿಂದೀಗ್ಲೆ ಆಯ್ತಾ ಒಂದು ಪ್ರೆಸ್ ಮೀಟ್ ಅನ್ನ ಅರೇಂಜ್ ಮಾಡಿ, ನಾನೇ ಖುದ್ದು ಬರ್ತೀನಿ ಆಯ್ತಾ. ನೀವು ಏನೇನ್ ಅಲಿಗೇಷನ್ಸ್ ಮಾಡ್ತೀರಾ ಅದನ್ನೆಲ್ಲ ಹೇಳಿ. ಹಾಗೆ ನಾನು ಕೂಡ ನಿಮ್ಗೆ ಒಂದೊಂದೇ ಪ್ರೂಫ್ ಕೇಳ್ತಾ ಹೋಗ್ತೀನಿ. ಆ ಪ್ರೂಫ್ ಎಲ್ಲ ನೀವು ಕೊಡ್ತಾ ಹೋಗ್ಬೇಕು ಆಯ್ತಾ. ನಿಮ್ಗೆ ನಿಜವಾಗ್ಲೂ ಧೈರ್ಯ ಅನ್ನೋದೇ ಇದ್ರೆ, ನೀವು ನಿಜವಾಗ್ಲೂ ನನ್ನ ಫೇಸ್ ಮಾಡ್ತೀರಾ ಅನ್ನೋದೇ ಆದ್ರೆ ಮಾಡ್ರಿ ಪ್ರೆಸ್ ಮೀಟು, ನಾನ್ ಬರ್ತೀನಿ ಆಯ್ತಾ. ಇಲ್ಲ ನಮ್ ಸಾಮ್ರಾಟ್ ನ್ಯೂಸ್ ಚಾನೆಲ್ಗೆ ಬನ್ನಿ, ಒಂದು ಡಿಬೇಟ್ ಮಾಡೋಣ ಕುತ್ಕೊಂಡು. ಯಾಕೆ ಸುಮ್ನೆ ಅಲ್ಲಿ ಇಲ್ಲಿ ಹೋಗಿ ದುಡ್ಡು ಖರ್ಚು ಮಾಡ್ಕೋತಿದ್ದೀರಾ? ಅವ್ರ ಹತ್ರ ನ್ಯೂಸ್ ಮಾಡಿಸಿ, ಇವ್ರ ಹತ್ರ ನ್ಯೂಸ್ ಮಾಡಿಸಿ, ಬನ್ನಿ ಇಲ್ಲೇ ಕುತ್ಕೊಳ್ಳಿ ನಮ್ ಚಾನಲ್ ಅಲ್ಲಿ.